ಓಕೆ, ನಮಸ್ತೆ. ನಮಸ್ತೆ. ಅಪ್ಪನ ಹೆಸರು ಹನುಮಂತಪ್ಪ ಅಂತ ಹೇಳಿ ಇವರು 6 ತಿಂಗಳಿಂದ ಸೆಲೆಕ್ಟೆಡ್ ಥೆರಪಿಗೆ ಬರ್ತಾ ಇದ್ದಾರೆ. ಸೊ ಅವ್ರಿಗೆ ಮುಂಚೆ ಹೆಂಗಿದ್ರು, ಈ ಥೆರಪಿ ಮಾಡಿ ಹೆಂಗಿದ್ದಾರೆ ಅಂತ ಅಪ್ಪ ಮಾತಾಡ್ತಾರೆ, ಕೇಳಿಸ್ಕೊಳ್ಳೋಣ. ದಪ್ಪ ಇದೆ. ಹನುಮಂತಪ್ಪ ಅಂತ ಹೇಳಿ ಭದ್ರಾವತಿ ಓಲ್ಟೌನಿಂದ ಬರ್ತಾ ಇದ್ದಾನೆ. ತುಂಬಾ ದಪ್ಪ ಇದ್ದೆ, ತೂಕ 100 kg ಮೇಲಿದ್ದೆ. ಇಲ್ಲೇ ಕೂತಾಗ ಚೇರ್ ಮುಟ್ಕೊಂಡು ಕೆಳಗಡೆ ಬಿದ್ದಾಯ್ತು. ಪಾಪ ಇರ್ತಿದ್ರು ಹುಡುಗರು ಬಂದು. ಈಗ ವೆಯ್ಟ್ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ 97 kg ಆಗಿದೆ. 96 ಆಗಿದೆ, ಕಮ್ಮಿ ಆಗಿದೆ. ಆಮೇಲೆ ಕಲಿತು ಸದ್ಯ ಹಾಸ್ಪಿಟ್ಲಲ್ಲಿ ಆಪರೇಷನ್ ಮಾಡಕ್ಕೆ 60,000 ಕೇಳಿದ್ರು. ಸರಿ, ಇದು ಬೇಡ ಕೊಯ್ಸೋದು ಅಂತೇಳಿ ಈ ಸರಪಿ ತಗೊಂತೋದಿ. ಸರಪಿ ತಗೊಳಕ್ಕೆ ಹೇಳಿದ್ರೆ ಸ್ವಲ್ಪ ಪರವಾಗಿಲ್ಲ, ದೂರ ಪರವಾಗಿಲ್ಲ. ಅಂದರೆ ಮ್ಯಾಟ್ ತಗೋಬೇಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಮ್ಯಾಟ್ ತಗೊಳಕ್ಕೆ ಆಗ್ತಲ್ಲ. ತಗೋತಾನೆ ಇವತ್ತಲ್ಲ ನಾಳೆ ಬಿಡಲ್ಲ. ಹೊಸ ಬರೋದು ಒಳ್ಳೇದು. ಒಂದು ತಗೊಂಡ್ರೆ ಎಲ್ಲರಿಗೂ ಒಳ್ಳೇದು, ಆರೋಗ್ಯ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರ್ತೀವಿ. ಸಾಧ್ಯ ಅಲ್ಲ, ಸುಳ್ಳು ಅದೆಲ್ಲ ಯಾವುದು ನಂಬಬೇಡಿ, ಯಾವ್ದು ಕಿವಿ ಕೊಡ್ಬೇಡಿ ಅದಕ್ಕೆಲ್ಲ. ನಾನೀಗ ತಗೊಳಕ್ಕೆ ಸುಮಾರು ದಿವಸ ಆಯ್ತು, ಯಾವುದು ತೊಂದರೆ ಇಲ್ಲ, ಚೆನ್ನಾಗಿದ್ದೇನೆ. ಆದರೆ ಇನ್ನೂ ಇದೆ ನನಗೆ, ಇನ್ನೂ ಬ್ರೈನ್ ಇದೆಲ್ಲ ನರಗಳೆಲ್ಲ ನೋವಿದೆ, ಅದು ಕಡಿಮೆ ಆಗುತ್ತೆ. ಅದು ನನಗೆ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ನಾನು ಬರ್ತಾ ಇದ್ದೇನೆ, ತಪ್ಪಿಲ್ಲ. ನೀವು ಬನ್ನಿ ಎಲ್ಲರೂ. ಒಳ್ಳೇದಾಗಿದೆಯಮ್ಮ, ಯಾವ ಇಂಜೆಕ್ಷನ್ ಎಲ್ಲ ಏನಮ್ಮ. ಪಚ್ಚೆ ಕಲ್ಲು ನಮ್ದು ದೇವರು ಸೃಷ್ಟಿ ಮಾಡಿರೋ ಕಲ್ಲು ಅಂತ ನಾವು ಹೇಳ್ಬಲ್ಲೆ. ದೇವ್ರು ಸೃಷ್ಟಿದಾರು, ನಮ್ಮ ಆರೋಗ್ಯಕ್ಕಾಗಿ ಅದು ಕಲ್ಲು ಬಂದಿದೆ. ದೈವ ಸೃಷ್ಟಿ, ಕಲಿಯುಗ ಅಳಿಯುತ್ತೆ, ದೈವಯುಗ ಹೆಚ್ಚಾಗುತ್ತೆ ಅಂತ ನಾನು ಕೇಳಿದ್ದೀನಿ. ಅದು ಬೇರೆ ಯಾರು ಹೆಂಗೋ ನನಗೆ ಗೊತ್ತಿಲ್ಲ, ನಾನೇ ಮಾತ್ರ ತಿಳ್ಕೊಂಡಿದ್ದೀನಿ. ದೈವಯುಗ ಹೆಚ್ಚಾಗುತ್ತೆ, ಕಲಿಯುಗ ಅಳಿಯುತ್ತೆ. ಇದು ಇನ್ನು ಮುಂದೆ ಬರ್ತಾ ಬರ್ತಾ ಕಮ್ಮಿ ಆಗೋದು, ದೈವಶಕ್ತಿನೇ ದೊಡ್ಡದಾಗೋದು. ಈ ಕಲ್ಲು ನಮಗೆ ದೈವಶಕ್ತಿನೇ ಅಂತ ನಾವು ತಿಳ್ಕೊಂಡಿರೋದು. ಅದ್ರ ಮೇಲೆ ನಂಬಿಕೆ ಇದೆಯಮ್ಮ ನಮಗೆ. ನೀವು ಎಲ್ಲರೂ ಬನ್ನಿಮ್ಮ, ತಗೊಳ್ಳಿ, ಒಳ್ಳೇದಾಗುತ್ತೆ. ನಾನು ಮಾಡ್ತಾ ಇದ್ದಾನಮ್ಮ, ಬಿಟ್ಟಿಲ್ಲ. ಜಗಳ ಆದರೂ ಮಾಡ್ತಾನೆ, ಅವ್ರ ಹತ್ರ ಬಿಡಲ್ಲ. ಎಲ್ಲ ಮಾಡಿ ಮಾಡ್ತೀನಿ. ಇಷ್ಟ ಆಗಿದೆಯಮ್ಮ, ಇಲ್ಲ ಅಂತ ಹೇಳಲ್ಲ, ನಮ್ಗೆ ಗುಣ ಆಗಿದೆ. ನೀವು ಕೂಡ ಸಲಕಟ್ಟೆಗೆ ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ. ಅವರು ತುಂಬಾ ಜನಕ್ಕೆ ಹೆಲ್ಪ್ ಕೂಡ ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಏನ್ ಪ್ರಾಬ್ಲಮ್ ಇತ್ತು, ಎಷ್ಟೆಲ್ಲ ಗುಣ ಆಗಿದೆ ಅಂತ ಹೇಳ್ತಾರೆ, ಕೇಳಿಸ್ತಾರೆ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಶಬಾನಾ ಬಾನು ಅಂತ. ಏನು ಪ್ರಾಬ್ಲಮ್ ಇತ್ತು? ನಾನು ಸಿದ್ದಾಪುರ ಹೊಸೂರಿಂದ ಬರ್ತಾ ಇರೋದು. ನನ್ನ ಪಿತ್ತಕೋಶದಲ್ಲಿ ಸ್ಟೋನ್ ಪ್ರಾಬ್ಲಮ್ ಇತ್ತು. ತುಂಬ ಡಾಕ್ಟರ್ ತೋರಿಸಿದೆ, ನಾನು ಕಮ್ಮಿ ಆಗಿಲ್ಲ. ಆಮೇಲೆ ತುಂಬ ನೋವು ಆಗಿದೆ ಅಂತ ದುರ್ಗಾ ನರ್ಸಿಂಗ್ ರೂಮ್ಗೆ ಅಡ್ಮಿಟ್ ಮಾಡಿದ್ರು. ಆಪ್ರೇಷನ್ಗೆಲ್ಲ ಬರೆದು ಕೊಟ್ಟಿದ್ದು. ಆಪ್ರೇಷನ್ಗೆ ಹೋಗಿ ವಾಪಸ್ ಬಂದಿದ್ದೆ ನಾನು. ಬೇಡ ಆಪ್ರೇಷನ್, ಬೇರೆ ಥರ ತೋರಿಸ್ತೀನಿ ಅಂತ ನಮ್ಮ ಅಣ್ಣ ಕರ್ಕೊಂಡು ಬಂದು ತೋರಿಸಿದ್ರು. ಅವ್ರು ತಿಂಗಳ ಮಾತ್ರೆ ಕೊಡ್ತಾ ಇದ್ರು. ಒಂದು ತಿಂಗಳಿಗೆ 1,000 ದುಡ್ಡು ಹಾಕ್ತಾ ಇದ್ವಿ. ಅಲ್ಲೂ ಕಮ್ಮಿ ಆಗಿಲ್ಲ ನನಗೆ. ಯಾರೋ ಹೇಳಿದ್ರು ನಮ್ಮೂರೇ, ಅಲ್ಲಿ ಹೋಗು ಸರಾಕೆ ನಡೀತಾ ಇದೆ ಅಂತ. ಇಲ್ಲಿ ಬಂದಮೇಲೆ 10 ದಿನ ಮ್ಯಾಟ್ ತರಕಾರಿ ತಗೊಂಡೆ, ನೀರು ಕುಡ್ದೆ. 10 ದಿನಕ್ಕೇನೆ ಸ್ಟೋನ್ ಕಮ್ಮಿ ಆಯಿತು. ಡಾಕ್ಟರ್ ಆಪರೇಷನ್ ಮಾಡಕ್ ಹೇಳಿದ್ರು. ಹೋಗಿ ವಾಪಸ್ ಬಂದಿರೋದು ನಾನು, ಆಪರೇಷನ್ ಬೇಡ ಅಂತ. ಸೊ ಇವಾಗ ಬಂದು ಆಪರೇಷನ್ ಇಂದಾಗೆ ನಿಮ್ಮ ಪ್ರಾಬ್ಲಮ್ ಗುಣ ಆಗಿದೆ. ಗುಣ ಆಗಿದೆ. ಏನು ತಗೊಳ್ತಾ ಇದ್ರಿ? ಬೆಳಿಗ್ಗೆ 2, ಮಧ್ಯಾಹ್ನ, ರಾತ್ರಿ 3 ಟೈಮು ತಗೊಳ್ತಾ ಇದ್ದೆ. ಈಗ ಏನಿಲ್ಲ, ಒಂದು ಮಾತ್ರೆನೂ ತಗೊಳ್ತಾ ಇದ್ದಿಲ್ಲ ನಾನು. ಚೆನ್ನಾಗಿದ್ದೀರಾ? ಹೊಸದಾಗಿ ಬರೋದಿಲ್ಲ, ಏನೈತಿ? ಬರಬೇಕು, ಎಲ್ಲರೂ ಬರಬೇಕು, ಎಲ್ಲರೂ ಥೆರಪಿ ತಗೊಳ್ಬೇಕು. ಬೇರೆಯವರು ಹೇಳ್ತಿದ್ದಾರೆ ಅಂತ ಕೇಳ್ಕೊಬೇಕಾಯ್ತು. ನಮ್ಮ ಮೊನ್ನೆ ಮುಂದ್ಗಡೆನೆ ಅವರು ಕಾಲೆಲ್ಲ ಇದು ಮಾಡ್ಕೊಂಡು ರಿಸರ್ಚ್ ಜಾಸ್ತಿ ಆಗಿ ಅವ್ರಿಗೇನೆ ಹೇಳ್ತಾ ಇದ್ದೀನಿ, ದುಡ್ಡು ಖರ್ಚು ಮಾಡಿರೋದೇ ಕಮ್ಮಿ ಆಗ್ತಾ ಇಲ್ಲ, ಫ್ರೀ ಮಾಡ್ತಿದ್ರೆ ಕಮ್ಮಿ ಆಗುತ್ತೆ ಅಂತ ನಮ್ಗೇನೆ ಕೇಳ್ತಿದ್ದಾರೆ. ನನಗೆ ಕಮ್ಮಿ ಆಗಿದೆ, ನಾನು ಬರ್ತಾ ಇದ್ದೀನಿ, ಯಾರ ಕಾಸೂ ಕೇಳ್ತಾ ಇಲ್ಲ. ಮತ್ತೆ ಈ ಥೆರಪಿ ಮಾಡೋದು ತೊಂದರೆ ಆಗುತ್ತೆ ಅಂತ? ಏನು ತೊಂದರೆ ಇಲ್ಲ, ಏನು ಇಲ್ಲ, ಎಲ್ಲ ಸುಳ್ಳೆ ಹೇಳ್ತಾ ಇರೋದು. ನಮ್ಗೇನೆ ಹೇಳ್ತಾ ಇದ್ದಾರೆ, ಹೋಗ್ಬೇಡ್ರಿ, ಇನ್ನು ಇದು ಆಗೋದು ಸಾವು ಹೋಗ್ತೀರಾ ನೀವು, ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ನಾನು ಯಾರ ಮಾತನ್ನು ಕೇಳ್ತಾ ಇಲ್ಲ. ನಾನು ನಮ್ಮ ಹೆಂಡತಿಯವರು ಬರ್ತಾ ಇದ್ದೀವಿ. ಆ ಥರ ಏನು ಪ್ರಾಬ್ಲಮ್ ಇಲ್ಲ ಮೇಡಮ್, ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ನಾವು ಕಮ್ಮಿ ಆಗಿದೆ ಅಂದ್ರೆ ನಮಸ್ತೆ. ಅಪ್ಪನ ಹೆಸರು ರವಿಕುಮಾರ್ ಅಪ್ಪ ಅಂತ ಹೇಳಿ. ಇವರು ಕೂಡ ರೆಗ್ಯುಲರ್ ಆಗಿ ಥೆರಪಿ ಬರ್ತಾ ಇದಾರೆ. ಅವ್ರಿಗೆ ಏನ್ ಪ್ರಾಬ್ಲಮ್ ಇತ್ತು, ಇವಾಗ 100% ಸರಿಯಾಗಿದ್ದಾರೆ ಅವರು. ಸೊ ಅವ್ರಿಗೆ ಏನ್ ತೊಂದರೆ ಇತ್ತು, ಇವಾಗ ಹೆಂಗಿದ್ದಾರೆ ಅಂತ ಅವರೇ ಮಾತಾಡ್ತಾರೆ, ಕೇಳಿಸ್ಕೊಳ್ಳೋಣ. ನಿಮ್ಮ ಹೆಸರು? ನಮ್ಮ ಹೆಸರು ರವಿಕುಮಾರ್ ಅಂತ.
ಕಾಲು ಮಂಡಿ ಎಲ್ಲ ಎಷ್ಟು ಕಾಲು ಫುಲ್ಲು ಎಷ್ಟು ವರ್ಷದಿಂದ ಪ್ರಾಬ್ಲಮ್? ಇದು 2 ವರ್ಷದಿಂದ ಪ್ರಾಬ್ಲಮ್ ಇತ್ತು. ಹಾಂ ಇಲ್ಲಿಗೆ ಬಂದಮೇಲೆ ಮಂಡಿ ನಾವು ಹೋಗೈತೆ, ಮಂಡಿ ಇಟ್ಕೊಳ್ಳೋದು ಹೋಗೈತೆ. ಇನ್ನೂ ಒಂದು ಸ್ವಲ್ಪ ಚಾಲೆಂಜ್ ಇದೆ. ಹಾಂ ಈಗ ಮುಂಚೆ ಪರವಾಗಿಲ್ಲ. ಹೆಂಗ್ ಬರ್ತಾ ಇದ್ರಿ ಸರಕರಿಗೆ? ಮುಂಚೆನೂ ನಡೀತಾ ಇದೆ ಹಿಂಗೆ. ಹಾಂ ಆದರೆ ಇಷ್ಟು ಜೋರಾಗಿ ನಡೆಯೋಕ್ಕಾಗ್ತಿಲ್ಲ, ನಿಧಾನಕ್ಕೆ ನಡೀತಾ ಇದೆ. ಈಗ ಪರವಾಗಿಲ್ಲ, ನಡೀತೀವಿ, ಎಲ್ಲ ಮಾಡ್ತೀವಿ. ಮುಂಚೆ ಸ್ಟಿಕ್ ಬೇಕಾಗಿತ್ತು ನಿಮಗೆ? ಮುಂಚೆ ಟಿಕ್ಕೆನ ಅಷ್ಟು ಜಾಸ್ತಿ ಲಾಂಗ್ ನಡಿಬೇಕು ಸ್ಟಿಕ್ ಬೇಕಾಗಿತ್ತು. ಇನ್ನೊಂದು ಸ್ವಲ್ಪ ದೂರ ಇಲ್ಲೇ ಓಡಾಡೋದು ಸ್ಟಿಕ್ ಬೇಕಾಗಿತ್ತು. ಹಾಂ ಈಗೇನೆಲ್ಲ ಒಂದು ಸ್ವಲ್ಪ ದೂರ ಸ್ಟಿಕ್ ಇಲ್ದಲ್ಲೇ ಮನೆ ಕಡೆ ಓಡಾಡ್ತೀವಿ. ಮುಂಚೆ ಮಾತಾಡಕ್ಕೆ ಅಷ್ಟು ಕ್ಲಿಯರ್ ಬರ್ತಿತ್ತು? ಅದು ಹುಟ್ಟೋಗಿದ್ದು ನನಗೆ ತೊಂದರೆ ಇದೆ. ಸಣ್ಣ ವಯಸ್ಸಿಂದನೂ ಇದು ವಯಸ್ಸು ತೊಂದರೆ ತೊಂದರೆ ಇದೆ. ಇದೆ. ಸರಿ, ಹೊಸದಾಗಿ ಬರೋರಿಗೆ ಏನು ಹೇಳ್ತೀರಾ? ಹೊಸದಾಗಿ ಎಲ್ಲ ಕಂಟಿನ್ಯೂ ಬರೀ ಎಲ್ಲ ಸರಕ್ಕೆ ಹೆಲ್ಪ್ ಅನ್ನೋ ಎಲ್ಲ ಆರೋಗ್ಯ ಇರಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್.